ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ರಾಜ್ಯದಲ್ಲಿ ರಸಗೊಬ್ಬರ ಮಾರಾಟಗಾರರು ಯೂರಿಯಾ, ಡಿಎಪಿ ಹಾಗೂ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ನಿಗದಿತ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವುದರಿಂದ ರೈತರಿಗೆ ಆರ್ಥಿಕ ಹೊರೆ ಹೆಚ್ಚಾಗಿದೆ ಎಂದು ಆರೋಪಿಸಿರುವ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯಾಧ್ಯಕ್ಷ ಜೋಗನಹಳ್ಳಿ ಗುರುಮೂರ್ತಿ, ನಿಯಮ ಉಲ್ಲಂಘಿಸುವ ಡೀಲರ್ಗಳ ಪರವಾನಿಗೆ ರದ್ದುಪಡಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಕೆಲವು ರಸಗೊಬ್ಬರ ವಿತರಕರು ಕೃತಕ ಅಭಾವ ಸೃಷ್ಟಿಸಿ ರೈತರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಬ್ಸಿಡಿ ವ್ಯಾಪ್ತಿಯ ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳನ್ನು ನಿಗದಿತ ಬೆಲೆಗೆ ಬದಲಾಗಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ. 45 ಕೆಜಿ ಯೂರಿಯಾ ಚೀಲದ ಅಧಿಕೃತ ದರ 266 ರೂಪಾಯಿ ಇದ್ದರೂ 320ಕ್ಕೂ ಹೆಚ್ಚು ದರಕ್ಕೆ ಮಾರಾಟವಾಗುತ್ತಿದೆ. 50 ಕೆಜಿ ಡಿಎಪಿ ಚೀಲದ ದರ 1350 ರೂಪಾಯಿ ಇದ್ದರೂ 1450 ರೂಪಾಯಿಗೂ ಹೆಚ್ಚು ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಅವರು ದೂರಿದರು. ಇದಲ್ಲದೆ ಗೊಬ್ಬರ ಖರೀದಿಸುವ ರೈತರಿಗೆ ಅನಾವಶ್ಯಕ ಲಿಂಕ್ ಪ್ರಾಡಕ್ಟ್ಗಳನ್ನು ಕಡ್ಡಾಯವಾಗಿ ಖರೀದಿಸುವಂತೆ ಒತ್ತಡ ಹೇರಲಾಗುತ್ತಿದ್ದು, ಇದರ ಮೂಲಕ ಹೆಚ್ಚುವರಿ ಹಣ ಸುಲಿಗೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ, ಕೃಷಿ ಇಲಾಖೆ ಹಾಗೂ ಜಿಲ್ಲಾಡಳಿತಗಳು ರೈತರಿಗೆ ಅಗತ್ಯ ಪ್ರಮಾಣದ ಗೊಬ್ಬರವನ್ನು ಸಮಯಕ್ಕೆ ಸರಿಯಾಗಿ ಪೂರೈಸಬೇಕು. ಗೊಬ್ಬರ ಅಂಗಡಿಗಳಲ್ಲಿ ದರಪಟ್ಟಿ ಮತ್ತು ದಾಸ್ತಾನು ವಿವರಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಜೊತೆಗೆ ಅಕ್ರಮಗಳ ಕುರಿತು ದೂರು ಸಲ್ಲಿಸಲು ಸಂಬಂಧಿಸಿದ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಂಪರ್ಕ ಸಂಖ್ಯೆಯನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಬೇಕು ಎಂದು ಆಗ್ರಹಿಸಿದರು. ಗೊಬ್ಬರ ವಿತರಣೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು. ಗೊಬ್ಬರದೊಂದಿಗೆ ಇತರ ಉತ್ಪನ್ನಗಳ ಖರೀದಿಗೆ ಒತ್ತಾಯಿಸುವ ಪದ್ಧತಿಯನ್ನು ತಕ್ಷಣ ನಿಲ್ಲಿಸಬೇಕು. ನಿಯಮ ಮೀರಿ ಕಾರ್ಯನಿರ್ವಹಿಸುವ ಮಾರಾಟಗಾರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಅವರ ಪರವಾನಿಗೆಗಳನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ರೈತರಿಗಾಗಿ ಕೆಆರ್ಎಸ್ ಸಹಾಯವಾಣಿ. ರೈತರಿಗೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಪೂರೈಕೆಯಲ್ಲಿ ನಡೆಯುವ ಅಕ್ರಮಗಳನ್ನು ತಡೆಯಲು ಕೆಆರ್ಎಸ್ ಪಕ್ಷ ನಿರಂತರ ಹೋರಾಟ ನಡೆಸುತ್ತಿದೆ. ರೈತರು ಯಾವುದೇ ರೀತಿಯ ಅಕ್ರಮ, ಮೋಸ ಅಥವಾ ಹೆಚ್ಚುವರಿ ದರ ವಸೂಲಿ ಕಂಡುಬಂದಲ್ಲಿ ಕೆಆರ್ಎಸ್ ಪಕ್ಷದ ಸಹಾಯವಾಣಿ ಸಂಖ್ಯೆ 7676791041 ಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಜೋಗನಹಳ್ಳಿ ಗುರುಮೂರ್ತಿ ಮನವಿ ಮಾಡಿದ್ದಾರೆ. ಮಾನೀಯ ಬಂಧುಗಳೇ, ಕರ್ನಾಟಕದಲ್ಲಿ ಈ ವರ್ಷದ ಗೊಬ್ಬರದ ಸರಬರಾಜು ಅರ್ಧಕ್ಕರ್ಧ ಕಡಿಮೆಯಾಗಿದೆ. ಸುಮಾರು 60 ಲಕ್ಷ ಟನ್ ಕೊಡಬೇಕಾದ್ರ ಬದಲು 28 ಲಕ್ಷ ಟನ್ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲಾಖೆಯವರು ಹೇಳ್ತಿದ್ದಾರೆ. ಇದು ಯಾವತ್ತೂ ಸಾಲೋದಿಲ್ಲ. ಯಾತಕ್ಕೆ ಹಿಂಗೆ ಮಾಡ್ತಿದ್ದಾರೋ ಏನೂ ಗೊತ್ತಿಲ್ಲ. ಏನೇ ಆದರೂ ಕೂಡ ತಿನ್ನೋ ಅನ್ನ ಬೆಳೆಯುವಂಥ, ವರ್ಷದ ಅನ್ನವನ್ನು ಬೆಳೆಯುವಂಥ ರೈತನಿಗೆ ಈ ರೀತಿ ಮೋಸ ಆಗಬಾರ್ದು. ಮುಂಗಾರಿನಲ್ಲಿ ಯಾವ ರೀತಿ ಅಪಾಯಗಳನ್ನು ಎದುರಿಸದೆ ಹೋದರೆ ಮುಂದಕ್ಕೆ ದೇಶಕ್ಕೆ ಅನ್ನದ ಕೊರತೆ ಆದಾಗ ಮುಂದೆ ಏನು ಮಾಡೋದು ಅನ್ನೋ ಲೆಕ್ಕಾಚಾರ ಆಳುವಂಥ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡೂ ಕೂಡ ಇರಬೇಕು. ಇವರು ಅನ್ನ ತುಂಬಿದೆ, ಒಂದು ವರ್ಷದ ಉಗ್ರಾಣದಲ್ಲಿ 1 ವರ್ಷದ ಅನ್ನ ತುಂಬಿದೆ ಅಂತ ಹೇಳ್ತಿದ್ದಾರೆ ಬಾಯಲ್ಲಿ. ಆದರೆ ಇದರ ಅನಾಹುತ ಈ ವರ್ಷ ಮಳೆ ಬೇರೆ ಕೈ ಕೊಡ್ತಿದೆ. ಇದರ ಜೊತೆಗೆ ಗೊಬ್ಬರ ಕೂಡ ಇಲ್ಲದೆ ಹೋದರೆ ನಾವು ಹಿಂದೆ 64, 65, 66ರಲ್ಲಿ ಅನುಭವಿಸ್ಬೇಕಂತ ಸಂಕಷ್ಟ, ಅನ್ನದ ಬರವನ್ನು ಅನುಭವಿಸಿದ್ವಲ್ಲ ಅಂಥ ಕಾಲ ಬರ್ಬೋದು ಅನ್ನೋ ಸೂಚನೆ ಇವತ್ತು ಕಾಣ್ತಾ ಇದೆ. ಆದ್ದರಿಂದ ಸರ್ಕಾರಗಳು ಎಚ್ಚೆತ್ಕೊಂಡು, ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು, ಮತ್ತು ಎಲ್ಲ ಅನ್ನ ಉಣ್ಣುವಂಥ ಎಲ್ಲ ಜನರು ಕೂಡ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.